ಗುಡ್ ಮಾರ್ನಿಂಗ್ ವೀಕ್ಷಕರೇ. ನಾನು ಅಮೇರಿಕಾದ ಸ್ಯಾಂಡಿಯಾಗೋದಲ್ಲಿದ್ದೀನಿ. ಇವಳು ನನ್ನ ನೆವ್ಯೂ ಮಗಳು ಶ್ರೀಯಾ ಅಂತ. ಶ್ರೀಯಾ ಸೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳು. ನಾವೆಲ್ಲ ಈಗ ರೆಡಿಯಾಗಿ ಕ್ರೂಸಲ್ಲಿ ಹೋಗ್ತಾ ಇದ್ದೀವಿ ಎಲ್ಲೆಯಿಂದ. ಅದಕ್ಕೆಲ್ಲ ರೆಡಿ ಆಗ್ತಾ ಇದ್ದಾರೆ. ಎಲ್ಲೇ ಹೋಗ್ತಾ ಇದ್ದೀವಿ. ಪಕ್ಕದಲ್ಲಿ ಟ್ರೈನ್. ಥರ್ಸ್ಡೇ ವಾಪಸ್ ಬರ್ತೀವಿ. ಅವಾಗಿನ ಥರ್ಸ್ಡೇ ನೈಟ್ ಆಗಿರುತ್ತೆ. ನಾವು ಥರ್ಸ್ಡೇ ಫ್ರೈಡೇ ಸಿಗ್ತೀವಿ. ಥರ್ಸ್ಡೇ ಬೆಳಗ್ಗೆ ಇಲ್ಲೆಲ್ಲ ಭಾರಿ ರೇರ್ ಟ್ರೈನ್ ನೋಡಕ್ಕೆ ಸಿಗೋದು. ಎಲ್ಲರೂ ಫ್ಲೈಟಲ್ಲೇ ಜಾಸ್ತಿ ಓದ್ತಾರೆ. ಬಟ್ ಇವತ್ತು ತುಂಬ ಚೆನ್ನಾಗಿದೆ. ಟ್ರೈನ್ ಸೂಪರ್ ಫಾಸ್ಟಾಗಿ ಹೋಗ್ತಾ ಇದೆ. ಇವರು ನನ್ನ ನೆವ್ಯೂ ಹೆಂಡತಿ ಶುಭ. ಆ ಕಡೆ ಇರೋದು ನಮ್ಮ ದೊಡ್ಡಪ್ಪನ ಸೊಸೆ. ನಾವೀಗ ಫಸ್ಟು ಲಾಂಗ್ ಬೀಚಿಗೆ ಹೋಗ್ತೀವಿ. ಅಲ್ಲಿ ಪೋರ್ಟಿಂದ ಕ್ಯಾಟಲಿನ್ ಹೋಗ್ತೀವಿ. ಓಕೆ, ಕ್ಯಾಟಲಿನ್ ಐಲ್ಯಾಂಡ್. ಓಕೆ. ಅಲ್ಲಿಂದ ನಾವು ಎನ್ಸಿನಾಡಾಗ ಹೋಗ್ತೀವಿ. ಮೆಕ್ಸಿಕೋ. ಓಕೆ, ಅಲ್ಲಿ ಹೋಗ್ತೀವಿ. ಓಕೆ. ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಜಾಗ ಎಲ್ಲ ನೋಡ್ಕೊಂಡು ಎಕ್ಸ್ಪೀರಿಯನ್ಸಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡಕ್ಕೆ ರೆಡಿ ಆಗಿದ್ದೀವಿ ಅಲ್ವಾ? ಎಸ್. ಯಾ, ನಾವು ಲಾಂಗ್ ಬೀಚ್ ಇರೋದು ಎಲ್ಲಿನಲ್ಲಿ. ಈಗ ನಾವು ಕ್ಯಾಲಿಫೋರ್ನಿಯಾದ ಸ್ಯಾಂಡಿಯಾಗೋದಿಂದ ಹೊರಟಿದ್ದೀವಿ. ಟ್ರಿಪ್ ವಿಲ್ ಬಿ ಫಾರ್ 4 days, ರೈಟ್? ನಮ್ಮ ಪುಟ್ಟು ಮರಿ ಕಾಶಿಟಲ್ಲಿ ಕೂತ್ಕೊಂಡಿದ್ದಾಳೆ. ಅಲ್ಲ ಪುಟ್ಟಿ, ಹಲೋ. ಹಾಯ್ ಶ್ರೀಯಾ. ಖುಷಿ. ನಾವೆಲ್ಲ ಹೋಗ್ತಿದೀವಿ ಈಗ, ಗೊತ್ತಲ್ಲ ನಿಂಗೆ? ಎಲ್ಲ ಹೋಗ್ತಿದೀವಿ ಪುಟ್ಟ, ಎಲ್ಲ ಹೋಗ್ತಿದೀವಿ ಪುಟ್ಟ, ಹೇಳ. ಕ್ರೂಸ್ ಅಲ್ಲಿ ಅಲ್ಲ, ಎಂಜಾಯ್ ಮಾಡೋಣ ಅಲ್ಲ. ಕ್ವೀನ್ ಮೇರಿ ಸೀ ಪೋರ್ಟ್. ಇಲ್ಲಿಂದನೇ ಕ್ರೂಸ್ ಹತ್ತುತ್ತೀವಿ ನಾವು. ಇಲ್ಲಿ ಒಂದೊಂದು ಟೇಬಲಲ್ಲಿ ಯಾರ್ಯಾರು ಹೋಗ್ತಾರೋ ಅವ್ರದ್ದೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಪಾಸ್ಪೋರ್ಟ್ ಜೊತೆಗೆ. ನಮ್ಮ ಪಾಸ್ಪೋರ್ಟ್ಗಳು ಮತ್ತು ಬೋರ್ಡಿಂಗ್ ಪಾಸ್ ಎಲ್ಲ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ ನಮಗೆ ಒಳಗೆ. You need the US passport or passport card? Whichever one. It'd be easier with the card. Yeah, I have passport also. Okay. Okay, new. And picture of her. Picture. Picture. Get you off your hat, please. Is it new? Perfect. I'll type back side pocket. Take your security card. Okay, here's new. Here's the card. This passport? Oh. How do you pronounce his name? ಸಂಧ್ಯಾ ಕೃಷ್ಣ ಅವಧಾನಿ. Is that you? Yes. Okay, I'll take a picture. Thank you. You can put this away. Thank you. You keep this out. Yeah. Once you guys get on, please report there. ಹರ್ಷ. Okay, Shreya. Shreya has the baby. Picture of Shreya real fast.
Besides, if today's your birthday, literally, come on. ಲಾಂಗ್ ಬೀಚಲ್ಲಿ ಕ್ರೂಸನ್ನು ಹಚ್ತಾ ಇದ್ದೀವಿ. ಈಗ ಹೋಗಬೇಕು ಒಳಗೆ. ಆನ್ ದ ವೇ ಚೆಕ್ ಇನ್ ಎಲ್ಲ ಆಯಿತು. ಕ್ರೂಸ್ ಒಳಗೆ ಹೋಗ್ತಾ ಇದ್ದೀವಿ. ಇದೇ ಎಂಟ್ರಿ. ಒಳಗೆ ಎಂಟರ್ ಆಗ್ತಾ ಇದ್ದೀವಿ ಈಗ. ಪೆಸಿಫಿಕ್ ಓಷನ್ ಇದು. ಲಾಸ್ ಏಂಜಲೀಸ್ನಲ್ಲಿರೋ ಲಾಂಗ್ ಬೀಚ್ನಿಂದ ಕ್ರೂಸ್ನಲ್ಲಿ ಮೆಕ್ಸಿಕೋಗೆ ಹೋಗ್ತಾ ಇದ್ದೀವಿ ಈಗ. ಆ ಡೂಮ್ ಇದೆಯಲ್ಲ, ಅಲ್ಲಿ ನಮ್ಮದು ಬೋರ್ಡಿಂಗ್ ಪಾಸ್ ಎಲ್ಲ ಚೆಕ್ ಮಾಡಿದ್ರು, ಪಾಸ್ಪೋರ್ಟ್ ಎಲ್ಲ ಚೆಕ್ ಮಾಡಿ ಆಮೇಲೆ ಅಲ್ಲಿಂದ ಹೀಗೆ ಪಾಸ್ ಅಲ್ಲಿಂದ ಬಂದು ಈ ಕ್ರೂಸ್ ಒಳಗೆ ಬಂದ್ವಿ ನಾವು. ಎಲ್ಲರೂ ಈಗ ಕ್ರೂಸ್ ಎಂಟರ್ ಆಗ್ತಾ ಇದ್ದೀವಿ. ಈಗ ಕ್ರೂಸ್ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ಸೂಪರ್ ಅಲ್ಲ? ಕಾರ್ನಿವಲ್ ಫೆರೆನ್ಸ್ ಅಂತ ಈ ನಮ್ಮ ಕ್ರೂಸ್ ಹೆಸರು. ಕ್ರೂಸ್ ಒಳಗೆ ಬಂದ್ವಿ. ಕ್ರೂಸ್ ಒಳಗಡೆ ನೋಡಿ ಜಸ್ಟ್ ಎಂಟರ್ ಆದ್ವಿ. ನನ್ನ ಮೈಕ್ ವರ್ಕ್ ಆಗ್ತಿಲ್ಲ, ಸೊ ಎಷ್ಟು ಕೇಳತ್ತೆ ಗೊತ್ತಿಲ್ಲ ನಾನು ಮಾತಾಡಿದ್ದು. ವಾವ್, ದಿಸ್ ಇಸ್ ವಂಡರ್ಫುಲ್. ನಾವು ಈಗ ಲಾಂಗ್ ಬೀಚಲ್ಲಿ ಇಲ್ಲಿ ಹತ್ತಿದ್ವಿ. ಕ್ರೂಸ್ ಒಳಗೆ ಹೇಗಿದೆ ನೋಡಿ. Deck 3 so deck 1 now, deck 0, deck 2. ನಾವು ಡೆಕ್ 1ಗೆ ಹೋಗ್ತಿದ್ದೇವೆ ಈಗ. ನಮ್ಮ ರೂಮ್ಸ್ ಅಲ್ಲಿದೆ. ಲಾಂಗ್ ಬೀಚ್ ಇಲ್ಲಿಂದ ನಮ್ಮ ಕ್ರೂಸ್ ಹೊರಟು ಮೆಕ್ಸಿಕೋ ಕಡೆಗೆ. ಲಾಸ್ ಏಂಜಲೀಸ್ನಿಂದ ಮೆಕ್ಸಿಕೋ ಕಡೆಗೆ ನಮ್ಮ ಕ್ರೂಸ್ ಹೊರಡ್ತು. ಸೆಟ್ ಆಗ್ತಾ ಇದೆ. ನಾನೀಗ 10ನೇ ಡೆಕ್ಕಲ್ಲಿದ್ದೀನಿ. ಇನ್ನೂ 2 ಡೆಕ್ ಮೇಲೆ ಹೋದರೆ ಇನ್ನೂ ನೀಟಾಗಿ ಕಾಣುತ್ತೆ.
ಸನ್ಸೆಟ್ ಆಗ್ತಾ ಇದೆ ಈಗ. ಪೆಸಿಫಿಕ್ ಓಷನ್ ಪೂಲ್ ಕೂಡ ಇರತ್ತಿಲ್ಲಿ ಶಿಪ್ಪಲ್ಲಿ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಸಾಕಷ್ಟು. ಈ ಆಟಕ್ಕೆ ಫೂಸ್ ಬಾಲ್ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ನೋಡಿ ಇದು. ನೈಸ್. ಈಗ ನಾ 12ನೇ ಡೆಕ್ಕಿಗೆ ಬಂದಿದ್ದೀನಿ. ಪೆಸಿಫಿಕ್ ಓಷನ್ ಶಾಂತವಾಗಿ ಎಷ್ಟು ಖುಷಿ ಅನ್ನಿಸ್ತಿದೆ ಮನಸ್ಸಿಗೆ. ಬಾಸ್ಕೆಟ್ ಬಾಲ್ ಆಡೋಕ್ಕಿಲ್ಲಿ ಕೋರ್ಟ್. ಮಕ್ಕಳಿಗೆಲ್ಲ ಆಟಕ್ಕಿಲ್ಲಿ ಪಾರ್ಕ್ ಥರ. ಇನ್ನೂ ಒಂದು ಡೆಕ್ ಮೇಲೆ ಹೋಗ್ತಾ ಇದ್ದೀನಿ ಈಗ. ಓ ವಾವ್, ಮಿನಿ ಗಾಲ್ಫ್ ಇದು. ಚೆಸ್ ಬೋರ್ಡ್ ನೋಡಿ ಹೇಗಿದೆ ಅಂತ. ದೊಡ್ಡ ದೊಡ್ಡ ಪಾನ್ಗಳ ಜೊತೆಗೆ ಆ ಮಗು ಕೂಡ ಮೂವ್ ಆಗ್ತಾ ಇದ್ದಾನೆ ಪಾನ್ ಹಿಡ್ಕೊಂಡು. ಇಂಟ್ರೆಸ್ಟಿಂಗ್. ಸನ್ಸೆಟ್ ಆಗ್ತಾ ಇದೆ. ಡೆಕ್ 1 ಇದ್ದಾಗ ಅಷ್ಟೇನು ಅನೀಸಿ ಆಗಲಿಲ್ಲ. ಇಲ್ಲಿ ಮೇಲ್ಗಡೆ ಬಂದಾಗ ಸ್ವಲ್ಪ ಹೀಗೆ 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 ಅನ್ನಿಸ್ತಾ ಇದೆ. ಸ್ವಲ್ಪ ಒಂಚೂರು ಅನ್ಕಂಫರ್ಟಬಲ್ ಅನ್ಸುತ್ತೆ. ನಾಟ್ ಮಚ್ ಬಟ್ ಗುಡ್ ಎಕ್ಸ್ಪೀರಿಯನ್ಸ್. ಈ ವ್ಯೂ ನೋಡೋಕ್ಕೆ ಲೈನಾಗಿ ಇಲ್ಲಿ ಚೇರ್ ಹಾಕಿರ್ತಾರೆ. ವಿ ಕ್ಯಾನ್ ಎಂಜಾಯ್. ಇಲ್ಲಿ ಶೋಗಳೆಲ್ಲ ನಡೆಯುತ್ತೆ. ಎಂಟರ್ಟೈನ್ಮೆಂಟ್ಗೆ ಎಲ್ಲ ಇದೆ. ಸ್ಟೇಜ್ ಇದೆ. ಮ್ಯೂಸಿಕ್ ಶೋಸು, ಡ್ಯಾನ್ಸ್ ಶೋ ಎಲ್ಲ ನಡೆಯುತ್ತೆ. ಇಲ್ಲೂ ಒಂದು ಪೂಲ್ ಇದೆ. ಎಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಇರುತ್ತೆ ಇಲ್ಲಿ. ಸೊ ಕೆಳಗೆ ಬಂದೆ ನಾನೀಗ. ರೂಮ್ ಕಡೆ ಹೋಗ್ತಿದ್ದೀನಿ. ಡೆಕ್ 1 ಇವತ್ತು ಇಷ್ಟೇನ. ಇನ್ನು ಡಿನ್ನರ್ ಆದಮೇಲೆ ರೆಸ್ಟ್ ಮಾಡಿಬಿಡೋದು. ನಾಳೆ ಬೆಳಗ್ಗೆ ಕ್ಯಾಟಲಿನಾ ಐಲ್ಯಾಂಡ್ಸ್ ರೀಚ್ ಆಗ್ತೀವಿ. ಡೆಕ್ 1 ಬಂದೆ. ಇವತ್ತು ಕ್ರೂಸ್ ಒಳಗೆ ಬಂದ್ಬಿಟ್ಟು ಎಲ್ಲ ಸ್ವಲ್ಪ ಸೆಟ್ ಆದ್ವಿ. ಇನ್ನೂ 3 ಡೇಸ್ ಇರುತ್ತೆ. ಕ್ರೂಸ್ ಒಳಗೆ ಹೇಗಿರುತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ನಾಳೆ ಸಂಟಾ ಕೆಟಲಿನಾ ಐಲ್ಯಾಂಡನ್ನು ತೋರಿಸ್ತೀನಿ. ನಾಡಿದ್ದು ಮೆಕ್ಸಿಕೋ ತಲುಪ್ತೀವಿ, ಎನ್ಸೆನಾಡ. ಈಗ ರಾತ್ರಿ 10:30 ಆಯಿತು. ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಮಲ್ಕೋತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ವೀಕ್ಷಕರೇ, ಟೇಕ್ ಕೇರ್.